ಬಂಧುಗಳೇ, ಇವತ್ತಿನ ದಿವಸ ಏನು ನಾವು ಅಂಬೇಡ್ಕರ್ ವಾದಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಅವಹೇಳನಕಾರಿ ಮಾತಾಡಿದ್ದು ಯಾರು? ಈ ಒಬ್ಬ ಕೋಮವಾದಿ ಬಿಜೆಪಿಯ ಒಬ್ಬ RSS ನ ಬಿಜೆಪಿಯ ಅಮಿತ್ ಶಾ. ಈ ಅಮಿತ್ ಶಾ ಅವರಿಗೆ ಯಾರಿಗೂ ಏನು ಮಾತಾಡ್ಬೇಕಂತಕ್ಕಂತ ಪ್ರಜ್ಞಾನಾದ್ರೂ ಬೇಡವಾ? ಸ್ವಲ್ಪ ಈ ವೇದಿಕೆಯಲ್ಲಿ ನಾನು ಈ ಅಮಿತ್ ಶಾಗೂ ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಮಿತ್ ಶಾ ಅವರೇ, ನೀನು ಪಾರ್ಲಿಮೆಂಟ್ ಅಲ್ಲಿ ನಿನ್ನ ಹಚ್ಕೊಟ್ಟಿದ್ದೆ ಇದೇ ಬಾಬಾ ಸಾಹೇಬ್ ಅವರು. ಯಾಕಪ್ಪ ಅಂತಂದ್ರ ಈ ದೇಶನ್ನ ಆಳೋಕೆ, ಈ ದೇಶನ್ನ ನಡೆಸೋಕೆ, ಈ ದೇಶದಲ್ಲಿ ಬದುಕೋಕೆ, ಈ ದೇಶದಲ್ಲಿ ಎಷ್ಟೋ ಜಾತಿಗಳು, ಎಷ್ಟೋ ಧರ್ಮಗಳು ಇಷ್ಟು ಶಾಂತ ರೀತಿಯಿಂದ ಇರಬೇಕಾದ್ರೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯರಿ ಅಮಿತ್ ಶಾ ಅವರೇ. ಅಮಿತ್ ಶಾ ಅವರೇ, ಮೊದಲೇ ನಿಮ್ಮ ಯೋಗ್ಯತೆ ಏನದು ನೀವು ತಿಳ್ಕೊರಿ. ನಮ್ಮ ದೇವರಿಗೆ ನೀವು ಒಂದು ಅಪಮಾನಕಾರ ಒಂದು ಮಾತು ನೀವು ಹೇಳ್ತೀರಿ. ಮೊದಲ ನೀವು ಯಾರ? ನೀವು ಎಲ್ಲಿಂದ ಬಂದ್ರಿ? ನೀವು ಒಬ್ರು ಗಡಿಪಾರಾದಂತ ಮನುಷ್ಯ. ನೀನು ಹೋಗಿ ಸಂಸತ್ ಮೇಲೆ ಕುಂಡ್ರುತ್ತಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂತ ಭಿಕ್ಷದಿಂದ ನೀವು ಹೋಗಿ ಕೊಟ್ಟಿ. ಅವ್ರ ಮೊದಲ ನೀ ಮಾತಾಡಕ ನಿನಗೇನೋ ನೈಕತೆ ಇಲ್ಲ. ಮೊದಲು ನೀವು ಎಲ್ಲಿಂದ ಬಂದಿ ಯಾರಂತ ತಿಳ್ಕೊ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೂರ್ಯ ಚಂದ್ರ ಇರೋವರೆಗೂ ಅವ್ರ ಹೆಸರು ಅಜರಾಮರವಾಗಿ ಇರ್ತೈತಿ. ಇಲ್ಲಿ ಅವರು ಮಕ್ಕಳು ಅವ್ರ ಅಭಿಮಾನಿಗಳು ಇಡೀ ದೇಶದಂತೆ ಅದಾರ. ನೀ ನಾಲಿಗೆ ಇನ್ನೊಂದ್ಸಾರಿ ಏನಾರು ಈ ತರ ಮಾತಾಡಿದೆ, ಇನ್ನೊಂದ್ಸರಿ ಎಲ್ಲಾರು ಬತ್ತಂದ್ರ ನೀವು ದೇಶದಿಂದ ಗಡಿಪಾರ ಆಗ್ತಿ. ಇಡೀ ರಾಜ್ಯದಿಂದ ಗಡಿಪಾರ ಆಗಿದ್ದೆ, ನಿಮ್ಮಲ್ಲಿ ಇನ್ನು ದೇಶದಿಂದ ಗಡಿಪಾರ ಆಗಿ ಹೋಗ್ತಿ. ನೀನು ಮೊದಲು ನಿನ್ನ ನೈತಿಕತೆ ಏನಂತ ತಿಳ್ಕೊ. ಮತ್ತ ನಾ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡುವುದು ಏನಂದ್ರ ಇದ ಕೂಡಲೇ ಆ ರಾಜೀನಾಮೆ ಕೊಡ್ಬೇಕು. ಅಮಿತ್ ಶಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ರಾಜೀನಾಮೆ ಕೊಟ್ಟು ಹೊರ ಹೋಗ್ಬೇಕು ಸಂಸದದಿಂದ ಅಂತ ಹೇಳಿ